ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿಕೊಂಡಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಹಾಗೂ ನನ್ನ ಪ್ರೀತಿಯ ಗೆಳೆಯರಿಗೆ ಮತ್ತೊಮ್ಮೆ ಕೋಟೆನಾಡು ಚಿತ್ರದುರ್ಗ ಇಂಗ್ಲಿಷ್ ಕೋಚಿಂಗ್ ಸೆಂಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯಮಾಡಿ ಕೆಳಗಿರ್ತಕ್ಕಂತಹ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಒತ್ತುವುದರ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿಸುತ್ತಾ ಇವತ್ತಿನ ದಿನ ಟುಡೇ we are going to discuss about the grammar aspects of articles which are going to be helpful for all the competitive examination, especially for SSLC, PUC and even for the people who are doing degree who are going, and as well for all the competitive exams. It is going to be very helpful. Please watch this video, and if at all if you have any comments and suggestion, please drop it in the comment box. ಇಂಗ್ಲೀಷಲ್ಲಿ ಎಲ್ಲರಿಗೂ ತಿಳಿದಿರದ ಹಾಗೆ ಆರ್ಟಿಕಲ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಗ್ರಾಮರ್ ಆಸ್ಪೆಕ್ಟ್. ಇಂಗ್ಲೀಷಲ್ಲಿ 3 ರೀತಿಯಾದಂತಹ ಆರ್ಟಿಕಲ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದು ಯಾವ್ಯಾವುದು ಅಂತಂದರೆ ಮೊದಲನೇದಾಗಿ ನೋಡ್ತೀವಿ ಎ, ಆ್ಯನ್, ದ. ಈ 3 ಆರ್ಟಿಕಲ್ಸ್ಗಳನ್ನು ನಾವು ನೋಡ್ತೀವಿ. ಈ 3 ಆರ್ಟಿಕಲ್ಸ್ಗಳ ಅರ್ಥನೂ ಕೂಡ ಒಂದೇ, ಆದರೆ ಉಪಯೋಗ ಬೇರೆ ಬೇರೆ. ಎ ಅಂದರೂ ಒಂದು, ಆ್ಯನ್ ಅಂದರೂ ಒಂದು, ದ ಅಂದರೂ ಒಂದು. ಆದರೆ ಎ ಅಂತಕ್ಕಂಥದ್ದನ್ನು ಎಲ್ಲಿ ಉಪಯೋಗಿಸ್ತೀವಿ, ಆ್ಯನ್ ಅಂತಕ್ಕಂಥದ್ದನ್ನು ಎಲ್ಲಿ ಉಪಯೋಗಿಸ್ತೀವಿ, ದ ಅಂತಕ್ಕಂಥ ಆರ್ಟಿಕಲನ್ನು ಎಲ್ಲಿ ಉಪಯೋಗಿಸ್ತೀವಿ ಅಂತಕ್ಕಂಥದ್ದನ್ನು ಬಹಳ ಸವಿವರವಾಗಿ ಹಾಗೂ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಈ ವಿಡಿಯೋದಲ್ಲಿ ಪ್ರಯತ್ನ ಮಾಡಿದ್ದೀನಿ. ಅದೇ ರೀತಿ ಈ ಆರ್ಟಿಕಲ್ಸ್ಗಳಲ್ಲಿ 2 ವಿಧ. ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇಂಡೆಫಿನೆಟ್ ಆರ್ಟಿಕಲ್. ಡೆಫಿನೆಟ್ ಆರ್ಟಿಕಲ್ ಅಂತಂದರೆ ದ. ಇಂಡೆಫಿನೆಟ್ ಆರ್ಟಿಕಲ್ ಅಂದರೆ ಎ ಮತ್ತು ಆ್ಯನ್. ಎ ಮತ್ತು ಆ್ಯನನ್ನು ಎಲ್ಲೆಲ್ಲಿ ಉಪಯೋಗಿಸ್ತಾ ಹೋಗ್ತೀವಿ. ಸೊ ಕಾಮನ್ ಆಗಿ ಎಲ್ಲರೂ ಏನು ಹೇಳ್ತಾರೆ, ಎ ಅಂತಕ್ಕಂಥದ್ದನ್ನು ನಾವು ಕಾನ್ಸೊನೆಂಟ್ ಮುಂದೆ ಉಪಯೋಗಿಸ್ತೀವಿ, ಆ್ಯನ್ ಅಂತಕ್ಕಂಥದ್ದನ್ನು ವೊವೆಲ್ಸ್ಗಳ ಮುಂದೆ ಉಪಯೋಗಿಸ್ತೀವಿ. ಹೌದಾ? ಹಾಗಾದರೆ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳಿದೆ, ನಾವು ನೋಡ್ಬೋದು. ಹಿ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್. ಹಿ ಈಸ್ ಎ ಯುರೋಪಿಯನ್. ಹಿ ಈಸ್ ಆ್ಯನ್ MLA. ಹಿ ಈಸ್ ಆ್ಯನ್ SDO. He is a one-eyed man. He lodged an FIR. He lodged an FIR. ಟೋಟಲ್ ನಾವು ಇಲ್ಲಿ 6 ವಾಕ್ಯಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಮೊದಲನೇದಾಗಿ ನೋಡ್ಬೋದು. ಮೊದಲನೇ ವಾಕ್ಯ ಈಸ್ ಆ್ಯನ್ ಹಾನೆಸ್ಟ್ ಮ್ಯಾನ್ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ವೊವೆಲ್ H ವೊವೆಲ್ ಅಲ್ಲ, ಆದರೆ ಇಲ್ಲಿ ಯಾಕೆ ಮತ್ತೆ ಆ್ಯನ್ ಉಪಯೋಗಿಸಿದ್ವಿ? ಇಲ್ಲಿ ಇ ವೊವೆಲ್ ಇದೆ, ಆದರೆ ಎ ಉಪಯೋಗಿಸಿದ್ದೀವಿ. ಇಲ್ಲಿ MLA ಅಂತ ಇದೆ, ಇಲ್ಲಿ ಎಮ್ ಇದೆ, ಕಾನ್ಸೊನೆಂಟ್ ಇದು, ಅದರಲ್ಲಿ ಆ್ಯನ್ ಉಪಯೋಗಿಸಿದ್ದೀವಿ. SDO, ಎಸ್ ಅಗೈನ್ ಕಾನ್ಸೊನೆಂಟ್ ಸೌಂಡ್, ಅಲ್ಲಿ ಆ್ಯನ್ ಉಪಯೋಗಿಸಿದ್ದೀವಿ. ಮತ್ತೆ ಮುಂದೆ ಹೋಗ್ತಾ ನೋಡೋಣ. ಓ ಈಸ್ ಒನ್-ಐಡ್ ಮ್ಯಾನ್, ಓ ವೊವೆಲ್, ಬಟ್ ಅದರಲ್ಲಿ ಎ ಉಪಯೋಗಿಸಿದ್ದೀವಿ. ಹಿ ಲಾಡ್ಜ್ಡ್ ಆ್ಯನ್ FIR, ಎಫ್ ಅಂತಕ್ಕಂಥ ಕಾನ್ಸೊನೆಂಟ್, ಮತ್ತಲ್ಲಿ ಆ್ಯನ್ ಉಪಯೋಗಿಸಿದ್ದೀವಿ. ಯಾಕಿದು ನೋಡಿ, ಯಾವಾಗಲೂ ಅಷ್ಟೇ ಆರ್ಟಿಕಲ್ಸ್ಗಳ ಉಪಯೋಗ ಎ ಮತ್ತು ಆ್ಯನನ್ನು ಎಲ್ಲಿ ಉಪಯೋಗಿಸ್ತೀವಿ ಬಹಳ ಸಿಂಪಲ್ ಆಗಿ ತಿಳ್ಕೋಬೇಕು. ಟೋಟಲಿ ಎ ಆರ್ ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಎ ಸಿಂಗ್ಯುಲರ್ ನೌನ್. The choice between a or an is by first sound of pronunciation, not by the letter of alphabet AEIOU. ಅಂದರೆ ನಮಗೆ ಒಂದು ಕುಲ್ಡ್ ಮೆಥಡಲ್ಲಿ AEIOU ಬಂತು, ಅದರ ಹಿಂದೆ ಆ್ಯನ್ ಉಪಯೋಗಿಸ್ಬೇಕು. ಇಲ್ಲ ಕಾನ್ಸನೆಂಟ್ ಇತ್ತು,
ಎ ಉಪಯೋಗಿಸ್ಬೇಕು ಅಂತಕ್ಕಂಥ ಒಂದು ಮೆಥಡನ್ನು ಫಾಲೋ ಮಾಡ್ತಾ ಇದ್ವಿ ಪ್ರಿಯ ಮಿತ್ರರೇ. ಆದರೆ ಆ ರೀತಿ ಉಪಯೋಗಿಸ್ಬಾರ್ದು. ಯಾವ ರೀತಿ ಉಪಯೋಗಿಸ್ಬೇಕಪ್ಪ ಅಂತಂದರೆ ಅಲ್ಲಿ ಕಾನ್ಸೊನೆಂಟ್ ಅಂದರೆ ಇಲ್ಲಿ ವೊವೆಲ್ಸ್ ಸೌಂಡ್ಗಳ ಆಧಾರದ ಮೇಲೆ, ಅಂದರೆ ಬಿಗಿನಿಂಗ್ ಸೌಂಡ್ ಅದು ವೊವೆಲ್ ಸೌಂಡ್ ಆಗಿದ್ದರೆ ನಾವು ಆ್ಯನನ್ನು ಉಪಯೋಗಿಸ್ಬೇಕು. ಅಲ್ಲೇನಾದರೂ ಕಾನ್ಸೊನೆಂಟ್ ಸೌಂಡ್ಗಳು ಇದ್ದಿದ್ದೇ ಆದರೆ ಅಲ್ಲಿ ನಾವು ಏನು ಉಪಯೋಗಿಸ್ಬೇಕಾದರೂ ಕೂಡ ನೌನ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಫಾರ್ಮಲ್ಲಿ ಇದ್ದರೆ ಮಾತ್ರ ನಾವು ಎ ಆ್ಯನ್ ಇವನ್ ದಾನ ಕೂಡ ಉಪಯೋಗಿಸಬಹುದು. ಕೆಲವು ಟೈಮ್ ಪ್ಲೂರಲ್ಸ್ ಇರ್ತದೆ, ನಾವು ಹಾಕಿರ್ತೀವಿ, ಆದರೆ ಅಲ್ಲಿ ಒಂದು ಸೆಟ್ ಆಫ್ ಸಿಂಗ್ಯುಲರ್ ಅಥವಾ ಪ್ಲೂರಲ್ ಒಂದು ಸೆಟ್ ಅಂದರೆ ಒಂದು ಗ್ರೂಪಿಗೆ ಸಂಬಂಧಪಟ್ಟಾಗ ಮಾತ್ರ ನಾವು ಏನು ಮಾಡ್ತೀವಪ್ಪ ಅಂದರೆ ಪ್ಲೂರಲ್ ಫಾರ್ಮ್ ಅಂದರೆ ಕೂಡ ಎ ಮತ್ತು ಆ್ಯನ್ ಮತ್ತು ದಾನ ಉಪಯೋಗಿಸ್ತಕ್ಕಂಥ ಅವಕಾಶ ಇರುತ್ತೆ. ಇಲ್ಲ ಅಂತಂತಂದರೆ ಕಂಪಲ್ಸರಿ ನಾವು ವೊವೆಲ್ ಸೌಂಡ್ಗಳ ಆಧಾರದ ಮೇಲೆ ಆ್ಯನನ್ನು ಉಪಯೋಗಿಸಿದರೆ ಕಾನ್ಸನೆಂಟ್ ಸೌಂಡ್ಗಳ ಮೇಲೆ ಎ ಅನ್ನು ಉಪಯೋಗಿಸ್ತೀವಿ ಟು ಶೋ ದ ಸಿಂಗ್ಯುಲರ್ ಫಾರ್ಮ್ ಆಫ್ ದ ನೌನ್. ಓಕೆ, ಸೊ ನಾನು ನಿಮಗೆ ನೀಟಾಗಿ ಒಂದು ಸ್ವಲ್ಪ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಈಗ ನಾವು ಮುಂದೆ ಹೋಗೋಣ. ಅದೇನಪ್ಪ ಅಂತಂತಂದರೆ ರೈಟ್ ಯೂಸೇಜ್. ಇಲ್ಲಿ ನಾವು ನಿಮಗೀಗ ಕನ್ಫ್ಯೂಷನ್ ಆಗಿರ್ಬೋದು, ಯಾಕೆ ಆನೆಸ್ಟನ್ನು ಉಪಯೋಗಿಸಿದ್ದೀವಿ, ಹಾನೆಸ್ಟ್ ಮುಂದೆ ಆನೆಸ್ಟ್ ಯಾಕೆ ಉಪಯೋಗಿಸಿದ್ದೀವಿ ಅಂತ. ಬಹಳ ಸಿಂಪಲ್ ಇಷ್ಟೇ. ಹಾನೆಸ್ಟ್ ಅಂತಕ್ಕಂಥ ವರ್ಡನ್ನು ನಾವು ಪ್ರೊನೌನ್ಸ್ ಮಾಡಿದಾಗ ಅಂತಕ್ಕಂಥ ವೊವೆಲ್ ಸೌಂಡ್ ಇರೋದ್ರಿಂದ ಆ್ಯನನ್ನು ಉಪಯೋಗಿಸಿದ್ದೀವಿ. ಯುರೋಪಿಯನ್ ಅಂತಕ್ಕಂತಹ ಪದವನ್ನು ನಾವು ಪ್ರೊನೌನ್ಸ್ ಮಾಡಿದಾಗ ಕಾನ್ಸೊನೆಂಟ್ ಸೌಂಡ್ ಯು ಇರೋದ್ರಿಂದ ಏನು ಉಪಯೋಗಿಸಿದ್ದೀವಿ. ಅದೇ ರೀತಿ ಮುಂದೆ MLA, ದ ವರ್ಡ್ MLA ನೋಡಿ, ಎಮ್ ಅಂತಕ್ಕಂಥದ್ದು E+M = M ಆಗಿದೆ. ಅಲ್ಲಿ ಸೌಂಡ್ ಬಂದು ವೊವೆಲ್ ಸೌಂಡ್ ಇದೆ, ಹಾಗಾಗಿ ಆ್ಯನ್ MLA ಅಂತ ಉಪಯೋಗಿಸಿದ್ದೀವಿ. SDO ಅಗೈನ್ ನೋಡಿ, E+S SDO. ಎಸ್ ಅಂತಕ್ಕಂಥದ್ರಲ್ಲಿ ಫಸ್ಟು ವೊವೆಲ್ ಸೌಂಡ್ ಇರೋದ್ರಿಂದ ಅದನ್ನು ನಾವು ಅಲ್ಲಿ ಆ್ಯನ್ SDO ಅಂತ ಯೂಸ್ ಮಾಡಿದ್ದೀವಿ. ಬಟ್ ಇಲ್ಲಿ ಓ ಇದೆ, ಯಾಕೆ ಎ ಯೂಸ್ ಮಾಡಿದ್ದೀವಿ, ಆದರೆ ಇಲ್ಲಿ ಕಾನ್ಸೊನೆಂಟ್ ಸೌಂಡ್ ಒನ್ ವಾ, ಹಾಗಾಗಿ ಇದು ವೊವೆಲ್ ಸೌಂಡ್ ಅಲ್ಲ. ಸೊ ಹಾಗಾಗಿ ಕಾನ್ಸೊನೆಂಟ್ ಸೌಂಡ್ ಆಗಿರೋದ್ರಿಂದ ಏನ ಉಪಯೋಗಿಸಿದ್ದೀವಿ. ಈ ಲಾಡ್ಜ್ಡ್ ಆ್ಯನ್ FIR ಅಂತ ಇದೆ, ಅಲ್ಲಿ ಎಫ್ ಅಂತಕ್ಕಂಥದ್ದು ಕಾನ್ಸೊನೆಂಟ್ ಆದರೂ ಕೂಡ E+F ಆಗುತ್ತೆ, ಹಾಗಾಗಿ ಆ್ಯನ್ FIR ಅಂತೇಳಿ ನಾವು ಉಪಯೋಗಿಸಿದ್ದೀವಿ. ಸೊ ಈ ರೀತಿಯಾಗಿ ನಾವು ವೊವೆಲ್ ಸೌಂಡ್ ಮತ್ತು ಕಾನ್ಸೊನೆಂಟ್ ಸೌಂಡ್ಗಳ ಮುಂದೆ ಆರ್ಟಿಕಲ್ಸ್ಗಳನ್ನು ಉಪಯೋಗಿಸ್ಬೇಕು. ಅದೇ ರೀತಿ ಈಗ ನಾವಿಲ್ಲಿ ನೋಡ್ತಾ ಹೋಗೋಣ, ನಮಗೆ ಕೆಲವೊಂದು ಯೂಸೇಜ್ ಆಫ್ ಆರ್ಟಿಕಲ್ಸ್ ಅಂತೇಳಿ. ಯೂಸೇಜ್ ಆಫ್ ಆರ್ಟಿಕಲ್ ಎ ಅಂತಕ್ಕಂಥದ್ದನ್ನು ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ನೋಡಿ. ಬಿಫೋರ್ ಎ ಸಿಂಗ್ಯುಲರ್ ಕೌಂಟಬಲ್ ನೌನ್ ವಿಚ್ ರೆಪ್ರೆಸೆಂಟ್ಸ್ ಎ ಕ್ಲಾಸ್ ಆಫ್ ಥಿಂಗ್ಸ್. ನಾನು ನಿಮಗೆ ಆವಾಗಲೇ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ, ಎಲ್ಲಿ ನೋಡಿ ಎ ಕ್ಲಾಸ್ ಆಫ್ ಥಿಂಗ್ಸ್ ಅಂತಂದರೆ ಒಂದು ಗುಂಪು, ಒಂದು ಸಮೂಹವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಆರ್ಟಿಕಲ್ ಎ ಅಂತಕ್ಕಂಥದ್ದನ್ನು ಉಪಯೋಗಿಸಬಹುದು. ಸೊ ಈಗ ಉಪಯೋಗಿಸೋದಾದರೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇದೆ. ಎ ವೆಹಿಕಲ್ ಮಸ್ಟ್ ಬಿ ಇನ್ಶೂರ್ಡ್. ಇಲ್ಲಿ ಎ ವೆಹಿಕಲ್ ಅಂದರೆ ಒಂದು ವಾಹನ, ಅಂದರೆ ಇಲ್ಲಿ ಒಂದು ವಾಹನ ಅನ್ನೋಕ್ಕಿಂತ ಹೆಚ್ಚಿನದಾಗಿ ಪ್ರತಿಯೊಂದು ವಾಹನಗಳನ್ನು ಕೂಡ ಇನ್ಶೂರ್ಡ್ ಅಂತಂದರೆ ಇನ್ಶೂರೆನ್ಸ್ ಮಾಡಿಸಿರಬೇಕು ಅನ್ನೋ ಅರ್ಥದಲ್ಲಿ ಅಲ್ಲಿ ಹೇಳೋದ್ರಿಂದ ಪ್ರತಿಯೊಂದು ವಾಹನಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಹಾಗಾಗಿ ವೆಹಿಕಲ್ ಅಂತಕ್ಕಂಥದ್ದು ರೆಪ್ರೆಸೆಂಟ್ಸ್ ಎ ಗ್ರೂಪ್. ಸೊ ಹಾಗಾಗಿ ಎ ವೆಹಿಕಲ್ ಮಸ್ಟ್ ಬಿ ಇನ್ಶೂರ್ಡ್ ಇಲ್ಲಿ ನಾವು ಯೂಸ್ ಮಾಡಿದ್ದೀವಿ. ಹಾಗಾಗಿ ಮೊದಲನೇದಾಗಿ ಆರ್ಟಿಕಲ್ ಎ ಅಂತಕ್ಕಂಥದ್ದನ್ನು ನಾವು ಎಲ್ಲಿ ಉಪಯೋಗಿಸ್ತೀವಪ್ಪ ಅಂದರೆ ಕೌಂಟಬಲ್ ಅಂತಂದರೆ ಸಿಂಗ್ಯುಲರ್ ಕೌಂಟಬಲ್, ಯಾವುದು ಎಣಿಸಲು ಸಾಧ್ಯವೋ. ಓಕೆ, ಸೊ ಮತ್ತೆ ಒಂದು ಗ್ರೂಪ್, ಒಂದು ಸಮೂಹವನ್ನು ರೆಪ್ರೆಸೆಂಟ್ ಮಾಡುತ್ತೋ ಅಲ್ಲಿ ನಾವು ಎ ಅನ್ನು ಉಪಯೋಗಿಸಬಹುದು. ಎರಡನೇದಾಗಿ ನೋಡೋಣ, ಬಿಫೋರ್ ದ ನೇಮ್ಸ್ ಆಫ್ ದ ಪ್ರೊಫೆಷನ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ರೀಟಾ ಈಸ್ ಎ ನರ್ಸ್, ದಿವ್ಯಾ ಈಸ್ ಎ ಟೀಚರ್. ನೋಡಿ, ಈ ಎರಡು ವಾಕ್ಯದಲ್ಲೂ ಕೂಡ ನಾವು ಕ್ಲಿಯರ್ ಆಗಿ ನೋಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ರೀಟಾ ಅಂತಕ್ಕಂಥವಳು
ಒಂದು ನರ್ಸ್ ಆಗಿದ್ದಾಳೆ, ಒಬ್ಬಳು ನರ್ಸ್ ಆಗಿದ್ದಾಳೆ. ದಿವ್ಯಾ ಇಸ್ ಎ ಟೀಚರ್. ದಿವ್ಯಾ ಅಂತಕ್ಕಂಥವಳು ಒಬ್ಬಳು ಟೀಚರ್ ಆಗಿದ್ದಾಳೆ. ಅಂದರೆ ಅವರ ಪ್ರೊಫೆಷನ್ ಅಂದರೆ ಜಾಬ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಎ ಅಂತಕ್ಕಂಥದ್ದನ್ನು ಅಲ್ಲಿ ಉಪಯೋಗಿಸಿದ್ದೀವಿ. ಮತ್ತು ವಿತ್ ಸರ್ಟನ್ ನಂಬರ್ಸ್, ಫಾರ್ ಎಕ್ಸಾಂಪಲ್ ನೋಡಿ, ಎ 100, ಎ 1000, 100, 1000, ಎ ಮಿಲಿಯನ್ 1,00,000, 1 ಡಜನ್, ಎ ಕಪಲ್ 1 ಜೊತೆ. ಇಲ್ಲಿ ನಾವು ಆರ್ಟಿಕಲ್ ಎ ಅನ್ನು ಉಪಯೋಗಿಸ್ತೀವಿ. ಯಾಕಪ್ಪ ಅಂದರೆ ಇದು ಕೂಡ ಒಂದು ಸಮೂಹ, ಒಂದು ನಂಬರ್ನ ಸಮೂಹವನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಈ ಹ್ಯಾಸ್ ಎ 1000 ರೂಪೀಸ್ ನೋಟ್. ನಾವೇನು ಅನ್ಸುತ್ತಪ್ಪ ಅಂದರೆ 1000 ರೂಪೀಸ್ ಪ್ಲೂರಲ್ ಅಲ್ವಾ? ಅಲ್ಲ. ಇಲ್ಲಿ ನೋಡಿ, 1000 ರೂಪೀಸ್ ನೋಟ್ ಎಷ್ಟಿದೆ? ಒಂದಿದೆ. ಎಸ್, ಎ 1000 ರೂಪೀಸ್ ನೋಟ್. ಅವನಲ್ಲಿ 1,000 ನೋಟು ಇದೆ. ಹಾಗಾಗಿ ನಾವು ಏನು ಉಪಯೋಗಿಸಿದ್ದೀವಿ? ಶಿ ಹ್ಯಾಸ್ ಟು ವಾಕ್ 2 and a quarter kilometers ಡೈಲಿ. ನೋಡಿ, ಇಲ್ಲಿ ಎ ಕ್ವಾರ್ಟರ್ ಕಿಲೋಮೀಟರ್ಸ್ ಅಂದರೆ 2, ಶಿ ಹ್ಯಾಸ್ ಟು ವಾಕ್ 2 ಮತ್ತು ಎ ಕ್ವಾರ್ಟರ್ ಅಂತಂದರೆ 2.25 ಕಿಲೋಮೀಟರ್ಸ್ಗಳನ್ನು ಅವಳು ಡೈಲಿ ನಡಿಬೇಕಾಗುತ್ತೆ. ಇಲ್ಲಿ ಆರ್ಟಿಕಲ್ ಎ ಕ್ವಾರ್ಟರ್, 1/4 ಭಾಗ, ಇದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಕೂಡ ಆರ್ಟಿಕಲ್ ಎ ಅಂತಕ್ಕಂಥದ್ದನ್ನು ಉಪಯೋಗಿಸ್ತೀವಿ. ಮತ್ತು ನೋಡೋಣ, ಇನ್ ಎಕ್ಸ್ಪ್ರೆಷನ್ ಆಫ್ ಪ್ರೈಸ್, ಸ್ಪೀಡ್, ರೇಷಿಯೋ, ಬೆಲೆ, ವೇಗ, ರೇಷಿಯೋ ಅಂದರೆ ಅನುಪಾತವನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೂ ಕೂಡ ನಾವು ಉಪಯೋಗಿಸಬಹುದು ಎ ಅನ್ನು. ನೋಡಿ, ರೈಸ್ ಸೆಲ್ಸ್ 50 ರೂಪೀಸ್ ಎ ಕಿಲೋ. ಸೊ ಇಲ್ಲಿ ಸೆಲ್ಸ್ ಸ್ಪೆಲ್ಲಿಂಗ್ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಬೇಕು. SELLS ಆಗಬೇಕಾಗಿತ್ತು, CLLS ಆಗಿಬಿಟ್ಟಿದೆ. ಪ್ಲೀಸ್ ದಯವಿಟ್ಟು ಕ್ಷಮಿಸಿ, ಇರಲಿ. ಇಲ್ಲಿ ನೋಡೋಣ, ರೈಸ್ ಸೆಲ್ಸ್ 50 ರೂಪೀಸ್ ಎ ಕಿಲೋ ಅಂದರೆ ಅಕ್ಕಿ 1 ಕಿಲೋ ನಾವು ಎಷ್ಟು? 50 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಬೆಲೆಗೆ ನಿಗದಿಗೊಳಿಸಿದ್ದೀವಿ. ಆಮೇಲೆ ನೋಡಿ, ಈ ವಿಲ್ ಟೇಕ್ ನಿಯರ್ಲಿ ಎ ವೀಕ್ ಲೀವ್. ಓಕೆ, ಸೊ ಅಲ್ಲಿ ಎ ವೀಕ್ ಅಂತಕ್ಕಂಥದ್ದೊಂದು ಡ್ಯುರೇಷನ್ಸ್ಗಳನ್ನು ಇರೋದರಿಂದ ಕೂಡ, ಆ ರೇಷಿಯೋ ಇರೋದರಿಂದ ಕೂಡ ಅಲ್ಲಿ ಲೀವ್ ಅಂತ ಪದ ಬಿಟ್ಟೋಗಿದೆ, ಸೇರಿಸ್ಕೋಬೇಕು. ಎ ವೀಕ್ ಅಂತಕ್ಕಂಥದ್ದನ್ನು ಸೇರಿಸಿದ್ದೀವಿ. ಅದಾದಮೇಲೆ ನೋಡಿ, ವಿಲ್ ಯು ಲೈಕ್ ಟು ಹ್ಯಾವ್ ಎ ಕಪ್ ಆಫ್ ಟೀ. ನಾವು ಪ್ರಶ್ನೆ ಮಾಡ್ತಿರೋದು, 1 ಲೋಟ ಟೀ ಕುಡಿಯೋಕ್ಕೆ ಇಷ್ಟಪಡ್ತೀಯಾ? ರೈಟ್, ಇಲ್ಲಿ ಒಂದು ಅನುಪಾತದಲ್ಲಿ ನಾವು ಕೇಳ್ತಾ ಇದ್ದೀವಿ. 1 ಲೋಟ, ಮೆಜರಬಲ್, ಕೌಂಟಬಲ್. ಓಕೆ, ಸೊ ಹಾಗಾಗಿ ಅಲ್ಲಿ ಎ ಅಂತಕ್ಕಂಥದ್ದನ್ನು ಉಪಯೋಗಿಸಿದ್ದೀವಿ. ಮತ್ತು ಇನ್ನೆಲ್ಲೆಲ್ಲಿ ಉಪಯೋಗಿಸ್ಬೋದು ಎ ಅಂತಕ್ಕಂಥದ್ದನ್ನು? ಆ್ಯಕ್ಚುಲಿ ಎ ಅಂತಕ್ಕಂಥದ್ದನ್ನು ಇಂಗ್ಲೀಷ್ನಲ್ಲಿ ನಾವು ಪ್ರೊನೌನ್ಸಿಯೇಷನ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಬಟ್ ಆದರೆ ನಾವು ಇಂಡಿಯನ್ ಪ್ರೊನೌನ್ಸಿಯೇಷನಲ್ಲಿ ಎ ಅಂತಲೇ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಎ ಆಗಿ ನಾವು ಕರಿತಾ ಹೋಗ್ತೀವಿ. ನೋಡಿ, ಮತ್ತೆ ಎಲ್ಲಿ ಉಪಯೋಗಿಸ್ಬೋದು ಆರ್ಟಿಕಲ್ ಎ ಅಂತಕ್ಕಂಥದ್ದನ್ನು? ನೋಡಿ, ಎಕ್ಸ್ಕ್ಲಮೇಷನ್ಸ್ ಅಂದರೆ ಗೊತ್ತಿದೆ, ಆಶ್ಚರ್ಯ ಸೂಚಕಗಳನ್ನು ಇದ್ದಾಗ ಅಲ್ಲಿ ಸಿಂಗ್ಯುಲರ್ ಕೌಂಟಬಲ್ ನೌನ್ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ವಾಟ್ ಎ ಡಾಗ್. ಎಂಥ ನಾಯಿನು ಅಂದರೆ ನಾಯಿ, ಆ ಒಂದು ನಾಯಿ ಭಾಳ ನೋಡಲಿಕ್ಕೆ ರೈಟ್ ಇವತ್ತು ಡಿಫ್ರೆಂಟ್ ಕೈಂಡ್ಸ್ ಆಫ್ ನಾಯಿಗಳಿದೆ. ಅದರಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಉದ್ದವಾಗಿರ್ಬೋದು. ಅದನ್ನು ನೋಡಿದ ತಕ್ಷಣ ಸಡನ್ನಾಗಿ ಹೇಳ್ತಾನೆ ಅವನು, ಓ ವಾಟ್ ಎ ಡಾಗ್ ಅಂತಂದರೆ ರೈಟ್, ಎಕ್ಸ್ಕ್ಲಮೇಷನ್, ಎಂಥ ನಾಯಿ ಇದು ಅಂದರೆ ಒಂದು ನಾಯಿಯ ಬಗ್ಗೆ. ರೈಟ್, ಅಲ್ಲಿ ನಾಯಿ ಅಂತಕ್ಕಂಥದ್ದು ನೌನ್, ಒಂದು ನಾಯಿ ಎ ಅಲ್ಲಿ ನಾವು ಉಪಯೋಗಿಸಿದ್ದೀವಿ. ನೋಡಿ, ಸಚ್ ಎ ಲಾಂಗ್ ಕ್ಯೂ, ಎಷ್ಟು ದೊಡ್ಡ ಕ್ಯೂ ಅಪ್ಪ ಇದು ಅಂತಕ್ಕಂಥದ್ದು. ವಾಟ್ ಎ ಮ್ಯಾಗ್ನಿಫಿಷೆಂಟ್ ಶಾಟ್. ಓಕೆ, ಸೊ ಇಂಥ ಸಂದರ್ಭಗಳಲ್ಲಿ ಅಂದರೆ ಎಕ್ಸ್ಕ್ಲಮೇಷನ್, ಆಶ್ಚರ್ಯ ಸೂಚಕ ಚಿಹ್ನೆಗಳು ಇದ್ದಾಗ ನಾವು ಏನನ್ನು ಉಪಯೋಗಿಸ್ತೀವಿ? ಎ ಅಂತಕ್ಕಂಥದ್ದನ್ನು ಉಪಯೋಗಿಸ್ತೀವಿ. ಆಮೇಲೆ ಇನ್ ಸಮ್ ಫ್ರೇಸಸ್ ಮತ್ತು ಅಂದರೆ ಫ್ರೇಸಸ್ ಅಂದರೆ ನಿಮಗೆ ಗೊತ್ತಿದೆ, ಕೆಲವು ಜೊತೆಯಲ್ಲಿ ಉಪಯೋಗಿಸ್ತಾ ಬೇಕಾದರೆ ಫ್ರೇಸಲ್ ವರ್ಬ್ಸ್ಗಳನ್ನಿದ್ದಾಗ ನಾವು ಏನನ್ನು ನೋಡ್ಬೋದಪ್ಪ ಅಂತಂದರೆ ಇಲ್ಲಿ ಆರ್ಟಿಕಲ್ ಎ ಅನ್ನು ಉಪಯೋಗಿಸ್ತೀವಿ. ಹೇಗೆ ನೋಡಿ, ಇನ್ ಎ ಫಿಕ್ಸ್, ಕೀಪ್ ಎ ಸೀಕ್ರೆಟ್, ಟೆಲ್ ಎ ಲೈ. ಸೊ ರೈಟ್, ಇಂಥ ಸಂದರ್ಭಗಳಲ್ಲೂ ಕೂಡ ನಾವು ಏನನ್ನು ಉಪಯೋಗಿಸ್ತೀವಿ? ಇಂಥ ಸಂದರ್ಭಗಳಲ್ಲೂ ಕೂಡ ನಾವು ಆರ್ಟಿಕಲ್ ಎ ಅಂತಕ್ಕಂಥದ್ದನ್ನು ಉಪಯೋಗಿಸ್ತೀವಿ. ಮತ್ತು ನೋಡಿ, ಬಿಫೋರ್ ಎ ಪ್ರಾಪರ್ ನೌನ್ ಆ್ಯಸ್ ಎ ಕಾಮನ್ ನೌನ್ ಅಂದರೆ ಈ ಈಸ್ ಎ ಶೇಕ್ಸ್ಪಿಯರ್.
ಶೇಕ್ಸ್ಪಿಯರ್ ಅಂದರೆ ಪ್ರಾಪರ್ ನೌನ್, ಆದರೂ ಕೂಡ ಇಲ್ಲಿ ನಾವು ಅದನ್ನು ಉಪಯೋಗಿಸಿದ್ದಕ್ಕಂಥ ರೀತಿ ಏನಪ್ಪ ಅಂತಂದರೆ ಕಾಮನ್ ನೌನಾಗಿ ಉಪಯೋಗಿಸಿದ್ದೀವಿ. ಈಸ್ ಎ ಶೇಕ್ಸ್ಪಿಯರ್ ಅಂದರೆ ಅವನೊಬ್ಬ ಶೇಕ್ಸ್ಪಿಯರ್ ಇದ್ದ ಹಾಗೆ. ಯು ಆರ್ ಎ ಹಿಟ್ಲರ್, ನೀನೊಬ್ಬ ಹಿಟ್ಲರ್ ಇದ್ದ ಹಾಗೆ. ನೀನೊಬ್ಬ ಹಿಟ್ಲರ್ ಅಂತಕ್ಕಂಥದ್ದನ್ನು ಸೂಚಿಸೋದಕ್ಕೆ ನಾವು ಆರ್ಟಿಕಲ್ ಎ ಅನ್ನು ಉಪಯೋಗಿಸಿದ್ದೀವಿ. ಮತ್ತಿನ್ನೆಲ್ಲಿ ಉಪಯೋಗಿಸ್ತೀವಿ? ವೆನ್ ಎ ವರ್ಬ್ ಈಸ್ ಯೂಸ್ಡ್ ಆಸ್ ನೌನ್, ಅಂದರೆ ಕ್ರಿಯಾಪದವನ್ನು ನಾವು ನಾಮಪದವನ್ನಾಗಿ ಉಪಯೋಗಿಸಿದ ಸಂದರ್ಭದಲ್ಲೂ ಕೂಡ ಆರ್ಟಿಕಲ್ ಎ ಅಂತಕ್ಕಂಥದ್ದನ್ನು ಉಪಯೋಗಿಸ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈ ಗೋಸ್ ಫಾರ್ ಎ ವಾಕ್ ಡೈಲಿ. ನೋಡಿ, ವಾಕ್ ಅಂತಕ್ಕಂಥದ್ದು ವರ್ಬೆ ಆದ್ರೂ ಇಲ್ಲಿ ಈ ವಾಕ್ಯದಲ್ಲಿ ಉಪಯೋಗ ಹೇಗಿದೆಯಪ್ಪ ಅಂತಂತಂದರೆ ರೈಟ್, ಅದನ್ನು ನಾವು ನೌನಾಗಿ ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿ ನಾವು ಇಲ್ಲಿ ಆರ್ಟಿಕಲ್ ಎನ ಉಪಯೋಗಿಸ್ತಾ ಇದ್ದೀವಿ. ಮತ್ತು ಹ್ಯಾಸ್ ಗಾನ್ ಫಾರ್ ಎ ರೈಡ್ ಅಂತಕ್ಕಂಥದ್ದು. ರೈಡ್ ಅಂತಕ್ಕಂಥದ್ದು ಅಗೈನ್ ಇಟ್ ಈಸ್ ಎ ವರ್ಬ್ ಆಗಿದೆ. ಬಟ್ ಆದರೆ ಇಲ್ಲಿ ಈ ವಾಕ್ಯದಲ್ಲಿ ಅದರ ಉಪಯೋಗ ನೌನ್ ಆಗಿರೋದ್ರಿಂದ ನಾವು ಏನನ್ನಾಗಿ ಉಪಯೋಗಿಸ್ಬೋದು ಅಂತಂದರೆ ಒಂದು ಆರ್ಟಿಕಲ್ ಎ ಅಂತಕ್ಕಂಥದ್ದನ್ನು ಉಪಯೋಗಿಸ್ಬೋದು. ಪ್ರಿಯ ವೀಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಮಿತ್ರರೇ, ಈ ವಿಡಿಯೋವನ್ನು ನೀವು ನೋಡಿ ನಿಮಗೆ ಸಂತೋಷ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಕೋಟೆನಾಡು ಚಿತ್ರದುರ್ಗ ಅಂತಕ್ಕಂಥ ನನ್ನ ಈ ಚಾನಲ್ಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ಗಳು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ನನ್ನ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಆರ್ಟಿಕಲ್ ಆ್ಯನ್ ಮತ್ತು ದ ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ವಿಶ್ಲೇಷಿಸಿ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.